ನಮಸ್ಕಾರ ಎಲ್ಲರಿಗೂ. ನಾರ್ಮಲ್ ಆಗಿ ಬೇರೆ ಬೇರೆ ರೀತಿಯ ದೋಸೆಗಳನ್ನ ನೋಡಿರ್ತೀರಾ, ಮತ್ತೆ ಟೇಸ್ಟ್ ಕೂಡ ಮಾಡಿರ್ತೀರಾ. ಆದ್ರೆ ಇಂತಹ ಬಹಳ ಸೊಗಸಾಗಿ ತುಂಬಾ ದೇಹಕ್ಕೆ ಆರೋಗ್ಯವಾಗಿರುವಂತಹ ದೋಸೆನ ಇವತ್ತಿನ ವಿಡಿಯೋದಲ್ಲಿ ಬಹಳ ಆರೋಗ್ಯಕರವಾಗಿರುವಂತಹ ಈ ಸಮ್ಮರ್ಗೆ ತಕ್ಕಂತೆ ಬಿಸಿಲಿಗೆ ತಂಪು ತಂಪು ಆಗಿರುವಂತಹ ಸೌತೆಕಾಯಿ ದೋಸೆನ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಅತಿ ಸುಲಭವಾಗಿ ತೋರಿಸಿಕೊಡ್ತೀವಿ. ಯಾವುದೇ ರೀತಿ ಅಕ್ಕಿ, ರವೆ, ಉದ್ದಿನ ಬೇಳೆ ಏನು ನೆನೆಸೋದು ಬೇಕಾಗಿರಲ್ಲ, ಹಾಗೆ ರುಬ್ಬೋದು ಏನು ಬೇಕಾಗಿರಲ್ಲ. ಮಸ್ತಾಗಿ ಇನ್ಸ್ಟೆಂಟ್ ಆಗಿ ಮಾಡುವಂತಹ ದೋಸೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು ಸೌತೆಕಾಯಿನ ಫ್ರೆಶ್ ಆಗಿರುವ ಸೌತೆಕಾಯಿನ ತಗೊಂಡಿದ್ದೀನಿ. ಇದನ್ನ ಒಂದ್ 2 ರಿಂದ 3 ಬಾರಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಸೌತೆಕಾಯಿನ ಆಮೇಲೆ ಹಿಂದೆ ಮುಂದೆ ಈ ತರ ಕಹಿ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿ ಕ್ಲೀನ್ ಆಗಿ ಸಪರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ನಾವು ತೆಂಗಿನಕಾಯಿ ತುರಿ ಎಲ್ಲ ಯಾವ ರೀತಿ ತುರ್ಕೊಳ್ತೀವೋ ಅದೇ ರೀತಿ ಈ ಸೌತೆಕಾಯಿನ ಈ ರೀತಿ ಕ್ಲೀನ್ ಆಗಿ ತುರ್ಕೊಂಡು ಒಂದು ಪ್ಲೇಟ್ಗೆ ಸಪರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಒಂದ್ 2 ರಿಂದ 3 ನಿಮಿಷ ನೀಟಾಗಿ ತೊಳೆದು ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಈ ಸೌತೆಕಾಯಿ ರುಬ್ಬಿರುವಂತಹ ನೀರಿನ ಅಂಶ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ವೇಸ್ಟ್ ಮಾಡೋದೇನು ಬೇಕಾಗಿರಲ್ಲ. ಅದ್ರ ಸಮೇತನೇ ಈ ಸೌತೆಕಾಯಿನ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಅರ್ಧ ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಸ್ವಲ್ಪ ಎಳೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಒಂದ್ 5 ರಿಂದ 6 ನಾನಿಲ್ಲಿ ಒಣಮೆಣಸಿಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿಮೆಣಸಿಕಾಯಿನ ಸ್ಕಿಪ್ ಮಾಡ್ಕೊಂಡಿದ್ದೀನಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಒಣಮೆಣಸಿಕಾಯಿನ ಉಪಯೋಗಿಸಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಜೀರಿಗೆನ ಹಾಕೊಳ್ತಾ ಇದ್ದೀನಿ. ಜೀರಿಗೆನ ಹಾಕೊಂಡಿದ ನಂತರ ನಾನಿಲ್ಲಿ ಪೆಪ್ಪರ್ ಅವಲಕ್ಕಿನ ಒಂದು ದೊಡ್ಡ ಕಪ್ಪಲ್ಲಿ ನಾನಿಲ್ಲಿ 1.5 ಕಪ್ ಆಗೋಷ್ಟು ತಗೊಂಡಿದ್ದೀನಿ. ನೀವು ಗಟ್ಟಿ ಅವಲಕ್ಕಿಲೂ ಬೇಕಾದ್ರೆ ಮಾಡಬಹುದು. ನಾನಿಲ್ಲಿ ಈ ತರ ಪೆಪ್ಪರ್ ಅವಲಕ್ಕಿನ ಮಾಡಿ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಅಂತೂ ಸೂಪರ್ ಆಗಿ ಕೂಡ ಇರುತ್ತೆ. 1.5 ಕಪ್ ಆಗೋಷ್ಟು ನಾನು ಅವಲಕ್ಕಿನ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಬಂದು ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ಎಷ್ಟು ನೋಡಿ ತಗೊಳ್ತೀರೋ ಅದ್ರ ತಕ್ಕಂಗೆ ನೀವು ಈ ಮಸಾಲಾ ಇಂಗ್ರೀಡಿಯೆಂಟ್ಸ್ ನ ನೀವು ಹಾಕೊಳ್ಳಿ. ನೋಡಿ, ಇವಾಗ ಉಪ್ಪನ್ನ ಹಾಕೊಂಡಿದ ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ. 1.5 ಕಪ್ ಅವಲಕ್ಕಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಸಾಕಾಗುತ್ತೆ. ನೋಡಿ, ಇವಾಗ ಮಿಕ್ಸಿ ಜಾರ್ನ ಕ್ಲೋಸ್ ಮಾಡಿ ಇವಾಗ ನುಣ್ಣಗೆ ಇದನ್ನ ಪೇಸ್ಟ್ ಮಾಡ್ಕೊಂಡ್ ಬರೋಣ. ನೀರೇನು ಅವಶ್ಯಕತೆ ಇರಲ್ಲ, ಯಾಕಂದ್ರೆ ಸೌತೆಕಾಯಿಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಅದ್ರಲ್ಲೇ ಸಾಕಾಗುತ್ತೆ. ಬೇಕಂತ ಹೇಳಿದ್ರೆ ನೀವು ಗ್ರೈಂಡ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಸ್ವಲ್ಪ ನೀರನ್ನ ಹಾಕೋಬಹುದು. ನೋಡಿ, ಇವಾಗ ಫನ್ನಿ ಪೇಸ್ಟ್ ಆಗಿ ನಾನು ರುಬ್ಕೊಂಡ್ ಬಂದಿದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಫನ್ನಿ ಆಗಿ ಅಂದ್ರೆ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಸಾಕು. ಇವಾಗ ಸ್ವಲ್ಪ ನೀರನ್ನ ಹಾಕೊಂಡು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ರುಬ್ಬಿರುವಂತಹ ಮಿಶ್ರಣ ಕೂಡ ಹಾಕೊಳ್ತಾ ಇದೀನಿ. ಹಾಕೊಂಡಿದ ನಂತರ ಸೌಟಿನ ಸಹಾಯದಿಂದ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಇರ್ಬೇಕಂದ್ರೆ ಹಿಟ್ಟಿನ ದೋಸೆ ನಾವು ನಾರ್ಮಲ್ ಆಗಿ ದೋಸೆ ಹಿಟ್ಟೆಲ್ಲ ಯಾವ ರೀತಿ ರುಬ್ಕೊಳ್ತೀವೋ ಅದೇ ರೀತಿ ಹಿಟ್ಟು ಇರ್ಬೇಕು. ಜಾಸ್ತಿ ತೆಳುವಾಗೂ ಕೂಡ ಇರ್ಬಾರ್ದು, ಹಾಗೆ ಗಟ್ಟಿಯಾಗೂ ಕೂಡ ಇರ್ಬಾರ್ದು. ನಾರ್ಮಲ್ ನಾವು ದೋಸೆ ಎಲ್ಲ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ನೀರನ್ನ ಹಾಕೊಂಡು ಕಲ್ಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ಹಿಟ್ಟು ಇದು ರೆಡಿ ಆಗಿದೆ. ಇಷ್ಟಾದ್ರೆ ಸಾಕು. ನೆನ್ಸ್ಬೇಕು ಅಂತ ಕೇಳಿದ್ರೆ ಏನು ಬೇಕಾಗಿರಲ್ಲ, ನೆನ್ಸೋದೇನು ಬೇಕಾಗಿರಲ್ಲ. ಇನ್ಸ್ಟೆಂಟ್ ಆಗಿ ಮಾಡುವಂತಹ ದೋಸೆ ಇದು. ನೋಡಿ, ಇದು ತುಂಬಾನೇ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ. ಇವಾಗ ಗ್ಯಾಸ್ ಆನ್ ಮಾಡಿ ತವನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ತವ ಬಿಸಿ ಆಗಿದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಈರುಳ್ಳಿಯಿಂದ ಈ ತರ ಕ್ಲೀನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದೀನಿ. ದೋಸೆ ಕ್ಲೀನ್ ಆಗಿ ತುಂಬಾನೇ ಪರ್ಫೆಕ್ಟ್ ಆಗಿ ಕೂಡ ಬರುತ್ತೆ ಈ ರೀತಿ ಮಾಡಿದ್ರೆ. ಇವಾಗ 1.5 ಸೌಟ್ ಆಗೋಷ್ಟು ನಾನಿಲ್ಲಿ ದೋಸೆ ಹಿಟ್ಟನ್ನ ಹಾಕೊಂಡು ಈ ರೀತಿ ಕ್ಲೀನ್ ಆಗಿ ತೆಳುವಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದೀನಿ. ನಾವು ಮಸಾಲೆ ದೋಸೆ ಎಲ್ಲ ಯಾವ ರೀತಿ ಹಾಕೊಳ್ತೀವೋ ಅದೇ ರೀತಿ ನಾನು ಈ ರೀತಿ ತೆಳುವಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದೀನಿ. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನೀವು ಈ ದೋಸೆನ ಹಾಕೋಬಹುದು. ನಾನಿಲ್ಲಿ ಫಸ್ಟ್ ಒಂದು ಕ್ರಿಸ್ಪಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಅನಂತರ ಬೇಕಾದ್ರೆ ನೀವು ಸಾಫ್ಟ್ ಆಗಿ ಕೂಡ ಮಾಡ್ಕೋಬಹುದು. ನೋಡಿ, ಇವಾಗ ಒಂದ್ ಸ್ವಲ್ಪನೇ ಎಣ್ಣೆನ ಹಾಕೊಂಡು ಕಡಿಮೆ ಉರಿಯಲ್ಲಿ ಇದನ್ನ ನಿಧಾನವಾಗಿ ಬೇಯಿಸ್ಕೋಬೇಕಾಗುತ್ತೆ. ಹೈ ಫ್ಲೇಮ್ ಅಲ್ಲಿ ಇಟ್ಬಿಟ್ರೆ ಫುಲ್ ಸೀದೋಗ್ಬಿಡುತ್ತೆ. ಯಾಕಂದ್ರೆ ಇದು ನಾರ್ಮಲ್ ದೋಸೆ ಅಲ್ಲ, ಸೌತೆಕಾಯಿ ದೋಸೆ ಆಗಿರೋದ್ರಿಂದ ಇದನ್ನ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಫುಲ್ ಗರಿ ಗರಿಯಾಗಿ ಬರಬೇಕು. ಅಲ್ಲಿ ತನಕ ಇದನ್ನ ಸ್ವಲ್ಪ ಟೈಮ್ ಕೊಟ್ಟು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಸೈಡ್ ಅಲ್ಲೆಲ್ಲ ಬಿಟ್ಕೊಳ್ತಾ ಇದೆಯಲ್ಲ, ಇಷ್ಟ ಆದ್ರೆ ಸಾಕು. ಇಷ್ಟೇನೆ. ಇದನ್ನ ನೀವು 2 ಸೈಡ್ ಬೇಕಾದ್ರೆ ನೀವು ಬೇಯಿಸ್ಕೋಬಹುದು. ನಾನು ಇಲ್ಲಿ 2 ಸೈಡ್ ಬೇಯಿಸ್ತಾ ಇಲ್ಲ, ಜಸ್ಟ್ 1 ಸೈಡ್ ಮಾತ್ರ ಬೇಯಿಸಿ ತೋರಿಸ್ತಾ ಇದ್ದೀನಿ. ನಾವು ಮಸಾಲೆ ದೋಸೆ ಯಾವ ರೀತಿ ಮಾಡ್ತೀವೋ ಆ ರೀತಿ ಒಂದು ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಇಷ್ಟೇನೆ. ಇವಾಗ ಒಂದು ಪ್ಲೇಟ್ಗೆ ಸಪರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮತ್ತೆ ಅದೇ ರೀತಿ ನಾವು ನಾರ್ಮಲ್ ದೋಸೆ ಎಲ್ಲ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡಿ ತೋರಿಸ್ತಾ ಇದೀನಿ. ತುಂಬಾನೇ ಪರ್ಫೆಕ್ಟ್ ಆಗಿ ಕೂಡ ಬರುತ್ತೆ, ಎಲ್ಲೂ ಕೂಡ ಬಿಟ್ಕೊಡಲ್ಲ, ತುಂಬಾನೇ ಪರ್ಫೆಕ್ಟ್ ಆಗಿ ಕೂಡ ಇರುತ್ತೆ. ನೀರನ್ನ ನೀವು ನೋಡ್ಕೊಂಡು ಮಾಡ್ಕೊಂಡ್ರೆ ತುಂಬಾನೇ ಸುಲಭವಾಗಿ ಕೂಡ ಈ ದೋಸೆನ ಮಾಡ್ಕೋಬಹುದು. ಯಾಕಂದ್ರೆ ಸೌತೆಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ನೀರನ್ನ ನೋಡ್ಕೊಂಡು ನೀವು ಈ ದೋಸೆನ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ 1 ಸೈಡ್ ಕ್ಲೀನ್ ಆಗಿ ಬೆಂದಿದೆ, ಇನ್ನೊಂದ್ ಸೈಡ್ ತಿರುಚಿ ಇದನ್ನ 2 ಸೈಡ್ ಕ್ಲೀನ್ ಆಗಿ ಬೇಯಿಸ್ಕೊಂಡ್ರೆ ತುಂಬಾನೇ ಪರ್ಫೆಕ್ಟ್ ಆಗಿರುವಂತಹ ಸೌತೆಕಾಯಿ ದೋಸೆ ರೆಡಿ ಆಗುತ್ತೆ.
ತೋರಿಸ್ತಾ ನೋಡಿ, ತುಂಬಾನೇ ಪರ್ಫೆಕ್ಟ್ ಆಗಿ ಎರಡೂ ಸೈಡ್ ಬೆಂದಿದೆ. ಇಷ್ಟಾದ್ರೆ ಸಾಕು. ಇವಾಗ ಇದನ್ನು ಕೂಡ ಒಂದು ಪ್ಲೇಟ್ಗೆ ಸಪರೇಟ್ ಮಾಡಿ ಇಟ್ಕೊಳ್ತಾ ಇದೀನಿ. ಈ ಸೌತೆಕಾಯಿ ದೋಸೆಗೆ ಯಾವುದೇ ರೀತಿ ಸೈಡ್ ಕಾಂಬಿನೇಷನ್ ಏನು ಬೇಕಾಗಿರಲ್ಲ. ಹಾಗೇನೆ ಬಿಸಿ ಬಿಸಿ ಇರುವಾಗ್ಲೇನೆ ಈ ರೀತಿ ಕ್ರಂಚಿಗೆ ಮಾಡ್ಕೊಂಡು ತಿಂದ್ರೆ ಇನ್ನೂ ತಿಂತಾನೆ ಇರ್ಬೇಕು ಅಂತ ಹೇಳ್ಸುತ್ತೆ. ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ. ಇದ್ರ ಮೇಲೆ ಒಂದ್ ಸ್ವಲ್ಪ ಬೆಣ್ಣೆನ ಹಾಕೊಂಡು ತಿಂತಾರೆ, ಏನ್ ಮಸ್ತಾಗಿ ಕೂಡ ಇರುತ್ತೆ ಗೊತ್ತಾ. ನಾನು ಒಂದ್ ದೋಸೆನ ಬೆಣ್ಣೆ ಹಾಕಿ ಈ ರೀತಿ ಗರಿ ಗರಿಯಾಗಿ ಫ್ರೈ ಮಾಡ್ಕೊಂಡು ತೋರಿಸ್ತಾ ಇದೀನಿ. ಟೇಸ್ಟ್ ಅಂತೂ ಮಸ್ತಾಗಿ ಕೂಡ ಇರುತ್ತೆ. ನೀವು ಎಣ್ಣೆ ಹಾಕೋ ಬದಲು ಈ ರೀತಿ ತುಪ್ಪ ಇಲ್ಲಾಂದ್ರೆ ಬೆಣ್ಣೆ ಹಾಕೊಂಡ್ ಮಾಡಿ ತಿನ್ನೋಡಿ, ಟೇಸ್ಟ್ ಅಂತೂ ಬೊಂಬಾಟಾಗಿ ಕೂಡ ಇರುತ್ತೆ. ಇದನ್ನ ಹಾಗೇನು ಕೂಡ ತಿನ್ಕೊಬಿಡ್ಬೋದು, ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತೂ ತುಂಬಾನೇ ಈಸಿಯಾಗಿ ಮಾಡ್ಕೋಬಹುದು, ಅಥವಾ ಇಲ್ಲಿ ಮಧ್ಯಾಹ್ನ ಮಾಡ್ತೀನಿ ಅಂದ್ರೂ ಚೆನ್ನಾಗಿರುತ್ತೆ. ಯಾವಾಗ ಬೇಕಂದ್ರೆ ಅವಾಗ ಈ ರೀತಿ ಇನ್ಸ್ಟೆಂಟ್ ಆಗಿ ಕೇವಲ 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇದಕ್ಕೆ ಮೊಸರು ಗಿಸ್ರು ಏನು ಬೇಕಾಗಿರಲ್ಲ. ಆಮೇಲೆ ಸೋಡಾ ಏನಾದ್ರು ಸೇರಿಸ್ಬೇಕು ಅಂತೀರಾ, ಸೋಡಾನು ಅವಶ್ಯಕತೆ ಇರಲ್ಲ. ಸಿಂಪಲ್ ಆಗಿ ಬರೀ 2 ಇಂಗ್ರೀಡಿಯೆಂಟ್ಸ್ ನ ಉಪಯೋಗಿಸ್ಕೊಂಡು ಈ ರೀತಿ ತುಂಬಾನೇ ಈಸಿಯಾಗಿ ಬಹಳ ಸೌತೆಕಾಯಿ ದೋಸೆನ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾನೇ ಸಖತ್ತಾಗಿ ಕೂಡ ಇರುತ್ತೆ. ನಾನು ಹೇಳ್ಕೊಟ್ಟ ವಿಧಾನದಲ್ಲಿ ನಿಮ್ಗೆ ಯಾವ ರೀತಿ ದೋಸೆ ಇಷ್ಟ ಆಗುತ್ತೋ ಆ ದೋಸೆನ ಮಾಡ್ಕೊಂಡು ತಿಂದು ನೋಡಿ, ಟೇಸ್ಟ್ ಅಂತೂ ಸೂಪರ್ ಆಗಿ ಇರುತ್ತೆ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮರಿದೇನೆ ಯಾವ ರೀತಿ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.